ಒಂದು ಹದ್ದ ಇತ್ತು, ಆಕಾಶದ ಎತ್ತರಕ್ಕೆ ಹಾರ್ತಿತ್ತು. ಹದ್ದಿನಲ್ಲಿಯೇ ಶ್ರೇಷ್ಠನಾದಂಥ ರಾಜ. ಆತನನ್ನ ಈ ಭೂಮಂಡಲದ ರಾಜ ಒಬ್ಬ ಆಮಂತ್ರಿಸಿದ. ಹದ್ದನ್ನುವ ರಾಜನನ್ನ ಇಲ್ಲಿ ಆಮಂತ್ರಿಸಿದ. ಒಬ್ಬ ಮಹಾರಾಜ ಆಮಂತ್ರಿಸಿದ. ನೀನೂ ರಾಜ, ನಾನೂ ರಾಜ, ನನ್ನ ಅತಿಥಿ ನೀನು ಅಂತ ಅವನನ್ನು ಅಲ್ಲಿ ಕೂಡಿಸಿದ. ಅದಕ್ಕೆ ಹದ್ದಿಗೆ ಬಹಳ ಸಂತೋಷ ಆಯಿತು. ಹದ್ದ ಮಸ್ತಾಗಿ ಕೂತಿತ್ತು. ಮೇಜವಾನಿ ಶುರುವಾಯಿತು. ಏನು ಇಡ್ಲಿಕ್ಕೆ ಶುರು ಮಾಡಿ, ಹಣ್ಣ ಹಂಪ್ಲ ಹಾಲು ಪಾಲು ಇಡಕ್ಕೆ ಶುರು ಮಾಡಿದ. ಹದ್ದಿಗೆ ಆ ಕಡೆ ಲಕ್ಷಣ ಇಲ್ಲ. ಹೆಂಗಿರ್ಬೇಕು, ಎಲ್ಲ ಮಿಷ್ಟಾನ್ನ ಮಾಡಿಟ್ಟ. ಮಹಾರಾಜ ಕೂತಾನ, ಎದುರಿಗೆ ಈ ಮಹಾರಾಜ ಕೂತಾನ, ಹದ್ದಿನ ಮಹಾರಾಜ. ಎಲ್ಲ ಹೀಗೆ ಇಟ್ಟಾರ. ಆದರೆ ಹದ್ದಿನ ತಲೆಯಾಗ ಏನದ ಅಂದ್ರೆ ಹೆಣ. ಅದು ಮನುಷ್ಯನಾಗ ಹೆಣದ ಕಲ್ಪನಾ ಮಾಡಕತ್ಯದ. ಎದುರಿಗೆ ಮಿಷ್ಟಾನ್ನ ಇಟ್ಟಾರ. ಪ್ರಪಂಚ ಯಾಕೆ ಹದ್ದಿಗೆ ಅದೇ ಕಾಣೋದು. ಅದು ಒಳಗೆ ಸೇರಿಬಿಟ್ಟದ. ಆಕಾಶದ ಎತ್ತರಕ್ಕಾದರೂ ಸಹಿತ ಎಲ್ಲೆಲ್ಲಿ ಬಿದ್ದಾವ ಆ ಕಡೆ ಲಕ್ಷ್ಯ. ಅದಕ್ಕೆ ಒಂದೆಲ್ಲರೇ ಹೆಣ ಬಿದ್ದಿತ್ತು ಅಂದ್ರೆ ಅಲ್ಲಿಂದ ಇಳಿತದೆ. ಒಳಗೆಲ್ಲ ಹೆಣ, ಹೊರಗೆಲ್ಲ ಹಣ್ಣ. ರುಚಿ ಹಂಗಾದೀತು ಪ್ರಪಂಚ. ನಮ್ಮದು ಪರಿಸ್ಥಿತಿ ಹಂಗದ. ಒಳಗೆಲ್ಲ ಅದ, ಹೊರಗೆಲ್ಲ ಸುಂದರ ಪ್ರಪಂಚ. ಆನಂದ ಹೆಂಗಾದೀತು.